ಫ್ರೆಂಡ್ಸ್, ಇವತ್ತು ನನ್ನ ಮಗ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾನಂತೆ. ಸೊ ನೋಡೋಣ. ನಾನು ವೆಲ್ಕಮ್ ಮಾಡೋದಕ್ಕೆ ಬಿಡ್ತಿಲ್ಲ, ನಾನು ಹೇಳ್ತೀನಿ ಅಂತಿದ್ದಾನೆ. ಹೇಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಚೆನ್ನಾಗಿದ್ದೀರಾ ಅನ್ಸ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅರ್ಗಿಸ್ಕೊತೀನಿ ಎಲ್ಲ ಅದು ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸರಿ ಹೋಗು, ಡಬ್ಬಾ ಥರನೇ ವೆಲ್ಕಮ್ ಮಾಡಿದ್ಯಾ, ಹೋಗು. ಫ್ರೆಂಡ್ಸ್, ಯಾವ ಥರ ನನ್ನ ಮಗ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ದ ಅಂತ ಒಂದು ಕಾಮೆಂಟ್ ಮಾಡಿ. ಸೊ ಈಗ ನಾನು ನನ್ನ ಸ್ಟೈಲಲ್ಲಿ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ನಾನು ನನ್ನ ದಿನನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಲಕ್ಷ್ಯಗೆ ಸ್ಕೂಲ್ ಇರಲಿಲ್ಲ. ಅವ್ರ ಸ್ಕೂಲಲ್ಲಿ ಎಕ್ಸಾಮ್ಸ್ ನಡೆಸ್ತಿದೆ, ಹಾಗಾಗಿ ಲಕ್ಷ್ಯಗೆ ರಜಾ ಕೊಟ್ಟಿದ್ದಾರೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ವಾಂಗಿಬಾತ್ನ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟ್ ಕಿಚನ್ಗೆ ಬಂದಿದ್ದೀನಿ ಇವತ್ತು. ಸೊ ಯಾವುದೇ ಥರ ಡಿಟಾಕ್ಸ್ ಡ್ರಿಂಕ್ನೂ ಸಹ ಮಾಡ್ಕೊಂಡಿಲ್ಲ. ಒಂದು ಗ್ಲಾಸ್ ಬೆಚ್ಚಗಿರೋ ನೀರನ್ನ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಾಂಗಿಬಾತ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಮಿಸ್ ಮಾಡದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಥರ ವೀಡಿಯೋಸ್ ಮಾಡಿದ್ರು ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಬೇಗನೆ ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ಬೇಗ ಇವಾಗ ವಾಂಗಿಬಾತ್ನ ಮಾಡ್ಕೊಂಡು ಟಿಫನ್ ಮುಗಿಸ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 1/4 kg ಆಗೋಷ್ಟು ಬದನೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರೊಳಗಡೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಕಾಳು, 4ರಿಂದ 5 ಸ್ಪೂನ್ ಆಗೋಷ್ಟು ಕಡಲೆ ಬೀಜ, ಹಾಗೆ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಹುಣಸೆನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2 ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಸಾಸಿವೆನ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ರುಚಿ ಬರುತ್ತೆ. ಈ ಥರ ನಾವು ಚಿತ್ರಾನ್ನ ಆಗಲಿ, ಪುಳಿಯೋಗರೆ, ಈ ಥರ ವಾಂಗಿಬಾತ್ಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದಷ್ಟು ರುಚಿ ಚೆನ್ನಾಗಿರುತ್ತೆ. ಹಾಗೆ ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ರುಚಿಗೋಸ್ಕರ ನಾನಿಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಸ್ವಲ್ಪ ಬಿಸಿ ಆದಮೇಲೆ ನಾನೀಗ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ, ನಮಗೆ ತುಂಬ ಇಷ್ಟ ಆಗುತ್ತೆ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು 2 ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಫ್ರೈ ಮಾಡಬೇಕಾದ್ರೆ ಈ ಕಾಳುಗಳದೆಲ್ಲ ಫ್ಲೇವರ್ ಬಿಡುತ್ತಲ್ಲ, ಆವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಮೆಲ್ಲು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದಾದಮೇಲೆ ನಾನು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾವು ವಾಂಗಿಬಾತ್ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಈ ಗೋಡಂಬಿ ಸಿಗ್ತಾಯಿದ್ರೆ ಅದು ರುಚಿನೇ ಬೇರೆ. ನೀವು ಒಂದ್ಸಲ ಹಾಕಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನೊಂದು ಅರ್ಧ ಕಪ್ ಆಗೋಷ್ಟು ಬಟಾಣಿನೇ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲಿ, ನಿಮಗೆ ಈಗ ಸೀಸನ್ನಲ್ಲಿ ಬಟಾಣಿ ಸಿಗ್ತಿದೆ, ಸೊ ಹಾಗಾಗಿ ಹಾಕ್ಕೊತಾ ಇದ್ದೀನಿ. ವಾಂಗಿಬಾತ್ಗೆ ಬಟಾಣಿ ಹಾಕೋದ್ರಿಂದನೇ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನೊಂದು ಅರ್ಧ ಕಪ್ ಆಗೋಷ್ಟು ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಎಳೆ ಬದನೆಕಾಯಿನ ನೋಡಿ ತೊಗೊಳ್ಳಿ, ಜಾಸ್ತಿ ಬೀಜ ಇರೋದಾದರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಸೊ ಈ ಥರ ಎಳೆದು ತೊಗೊಂಡ್ರೆ ಬೇಗನೂ ಫ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದನ್ನು ನೋಡಿ ತೊಗೊಳ್ಬೋದು. ಈಗ ನಾನು ಬೇಗನೆ ಕುಕ್ಕಾಗಲಿ ಅಂತ ಹೇಳಿಬಿಟ್ಟು ಉಪ್ಪನ್ನ ಮತ್ತು ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ. ಇವೆರಡೂ ಹಾಕೋದ್ರಿಂದ ಬೇಗನೆ ಅದು ಸಾಫ್ಟ್ ಆಗುತ್ತೆ. ಹಾಗಾಗಿ ಇವಾಗ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆನಲ್ಲೇ ಫ್ರೈ ಆಗಬೇಕು. ಇದಾದಮೇಲೆ ನಾವು ಹುಣಸೆ ಹುಳಿ ಬಿಡ್ತೀವಲ್ವ, ಅವಾಗ ಜಾಸ್ತಿ ಫ್ರೈ ಆಗೋದಿಲ್ಲ, ಹಾಗಾಗಿ ಇರುತ್ತೆ. ಸೊ ಹಾಗಾಗಿ ಒಂದು ಎಣ್ಣೆಯಲ್ಲಿ ಒಂದು 15 ನಿಮಿಷ ಇಲ್ಲ 10 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೇಗನೆ ಫ್ರೈ ಆಗಿಬಿಡುತ್ತೆ. ಉಪ್ಪೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಎಳೆ ಬದನೆಕಾಯಿ ತೊಗೊಂಡ್ರೆ ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ. ನಾನು ಈ ಥರ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ಈಗ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾನೊಂದು ಇಲ್ಲಿ ಒಂದು 6ರಿಂದ 7 ನಿಮಿಷನಾದರೂ ಕುಕ್ ಮಾಡ್ಕೊಂಡಿದ್ದೆ. ನೋಡಿ, ಇಷ್ಟು ಬೆಂದ್ಕೊಂಡಿದೆ, ಸಾಕು. ಒಂದು 3/4 ಭಾಗ ಈ ಥರ ಕುಕ್ ಆದರೆ ಸಾಕಾಗ್ಬಿಡುತ್ತೆ. ಈಗ ನಾನು ಹುಣಸೆ ಹುಳಿನ ಬಿಡ್ತಾ ಇದ್ದೀನಿ.
ಫ್ರೆಂಡ್ಸ್, ಹುಣಸೆ ಹುಳಿನೆಲ್ಲ ಬಿಟ್ಟಿದ್ಮೇಲೆ ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಬಿಡಿ. ಏಕೆಂದರೆ ನಾವು ಹುಣಸೆ ಹುಳಿನ ಬಿಟ್ಟಿರ್ತೀವಲ್ವ, ಬದನೇಕಾಯಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಅದ್ರ ಜೊತೆ ಬೆರಿಬೇಕು. ಹುಣಸೆ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಸೊ ಬದನೇಕಾಯಿಗೆ. ಹಾಗಾಗಿ ಸ್ವಲ್ಪ ಸಣ್ಣ ಉರಿನೆಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಆದಮೇಲೆ ನಾನೀಗ ವಾಂಗಿಬಾತ್ ಪೌಡ್ರನ್ನ ತೊಗೊತಾ ಇದ್ದೀನಿ. ವಾಂಗಿಬಾತ್ ಪೌಡ್ರು ನಾನಿಲ್ಲಿ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ತೊಗೊತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು. ಅಂದರೆ ನಿಮಗೆ ಬದನೇಕಾಯಿ ಜಾಸ್ತಿ ಹಾಕ್ಕೊಂಡಿದ್ರೆ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 3ರಿಂದ 4 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ. ತೊಗೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಅನ್ನೋದಕ್ಕಿಂತ ಮಿಕ್ಸ್ ಮಾಡಿಕೊಂಡು ಸಾಕಾಗ್ಬಿಡುತ್ತೆ. ಅಂದರೆ ಈ ಪೌಡ್ರದ್ದು ಸ್ವಲ್ಪ ಸ್ಮೆಲ್ ಹೋಗಬೇಕು, ವಾಂಗಿಬಾತ್ ಪೌಡ್ರದ್ದು. ಆ ಥರ ಹೋದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇರುತ್ತೆ. ಆ ಥರ ಎಣ್ಣೆ ಬಿಟ್ಟಾಗ ರೆಡಿಯಾಗಿದೆ ನಮ್ಮ ವಾಂಗಿಬಾತ್ ಅಂತಲೇ ಅರ್ಥ. ಸೊ ಇದನ್ನು ಸ್ವಲ್ಪ ನಾನು ಎಣ್ಣೆ ಬಿಡೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಬಿಟ್ಟಿದ್ದಾಯಿತು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇನ್ನೂ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾಗಿರುವಂತಹ ವಾಂಗಿಬಾತ್ ಸವಿಯಲು ಸಿದ್ಧ. ಫ್ರೆಂಡ್ಸ್, ನೀವು ಗೊಜ್ಜು ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ರೈಸ್ನ ಮಾಡಿಟ್ಕೊಂಡ್ಬಿಡಿ. ಇಲ್ಲಾಂದರೆ ರೈಸು ಬಿಸಿ ಬಿಸಿದೆ ಏನಾದರೂ ಗೊಜ್ಜಿಗೆ ಹಾಕ್ಬಿಟ್ರೆ ಅನ್ನನೂ ಬಿಸಿ ಇರುತ್ತಲ್ವ, ಸೊ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನೀವು ಮೊದಲೇ ರೈಸ್ನ ಮಾಡಿಟ್ಕೊಳ್ಬಿಡಿ. ರೈಸ್ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡೋದ್ರಿಂದ ಉದುರುದ್ರಾಗಿರುತ್ತೆ. ಇಲ್ಲಾಂದರೆ ನೀವು ಇನ್ನೂ ರೈಸ್ ಇದೆ ಅನ್ನೋದಿದ್ದರೆ, ಅಂದರೆ ಉಳಿದಿರೋ ರೈಸ್ಗೂ ಕೂಡ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ನೀವು ಫ್ರೆಶ್ ಆಗಿ ಮಾಡ್ಕೊಂಡು ಮಾಡ್ತೀನಿ ಅನ್ನೋದಾದರೆ ಮೊದಲನೇದಾಗಿ ರೈಸ್ ಮಾಡಿ ಸ್ವಲ್ಪ ಅದನ್ನು ಹಾರೋದಕ್ಕೆ ಅಂದರೆ ತಣ್ಣಗಾಗೋದಕ್ಕೆ ಇಟ್ಬಿಡಿ. ಇದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉದ್ರಾಗಿ ಬರುತ್ತೆ. ನೀವು ರೈಸ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಿ ರೈಸ್ನ ಮಾಡ್ಕೊಳ್ಳಿ. ಇದರಿಂದ ರೈಸ್ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲಿ ಈ ಥರ ವಾಂಗಿಬಾತ್ನ ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಮದುವೆ ಮನೆ ಶೈಲಿಲಿ ಅಂತ ಮಾಡಿದ್ದೆ, ಆದರೂ ಅದೇ ಥರನೇ ರುಚಿ ಇತ್ತು. ಮತ್ತು ಉಪ್ಪು ಖಾರನ ನೀವು ಗೊಜ್ಜನ್ನ ಮಾಡ್ತಿರಲ್ಲ ಆವಾಗಲೇ ಟೇಸ್ಟ್ ಮಾಡ್ಕೊಳ್ಳಿ. ಏಕೆಂದರೆ ನಾವು ರೈಸ್ಗೂ ಉಪ್ಪು ಹಾಕಿರ್ತೀವಿ. ಒಬ್ಬೊಬ್ಬರು ಉಪ್ಪು ಹಾಕ್ತಾರೆ, ಒಬ್ಬೊಬ್ಬರು ಹಾಕೋದಿಲ್ಲ. ನಾನು ಸ್ವಲ್ಪ ಹಾಕ್ಕೊತೀನಿ. ನೀವು ರುಚಿನ ನೋಡಿಕೊಂಡು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಟೈಮಲ್ಲಿ. ನಿಮ್ಮ ಮನೇಲಿ ಏನಾದರೂ ಹುಣಸೆಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಅನ್ನೋದಾದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಇವಾಗ ನೋಡಿ ವಾಂಗಿಬಾತ್ ರೈಸ್ ಜೊತೆಗೆ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನಾನು 2 ಥರ ವಾಂಗಿಬಾತ್ನ ಮಾಡ್ತೀನಿ, ಕುಕ್ಕರಲ್ಲೂ ಸಹ ಮಾಡ್ತೀನಿ. ಇನ್ನೂ ಒಂದು ಸರಿ ಅದನ್ನು ತೋರಿಸ್ಕೊಡ್ತೀನಿ ಯಾವಾಗಲಾದರೂ. ಆ ಥರ ಮಾಡೋದ್ರಿಂದ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಏನಾದರೂ ಮಕ್ಕಳಿಗೆ ಅರ್ಜೆಂಟ್ ಸ್ಕೂಲ್ಗೆ ಹೋಗಬೇಕು, ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅನ್ನೋ ಟೈಮಲ್ಲಿ ಆ ಥರನೂ ಮಾಡ್ಕೊಳ್ಬೋದು, ಈ ಥರನೂ ಮಾಡ್ಕೊಳ್ಬೋದು. 2 ರುಚಿನೂ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕಾಫಿನ ಮಾಡ್ಕೊತಾ ಇದ್ದೀನಿ. ಈ ಕಾಫಿನೆಲ್ಲ ಕುಡ್ದಾದ್ಮೇಲೆ ಇನ್ನೂ ಕೆಲಸಗಳು ಬಾಕಿ ಇರ್ತಾವಲ್ವ, ಸೊ ಅಲ್ಲಿವರೆಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರಲಿ ಅಂತ ಹೇಳಿಬಿಟ್ಟು ಕಾಫಿನ ಮಾಡ್ಕೊತಾ ಇದ್ದೀನಿ. ದಿನ ಬೆಳಗ್ಗೆ ಬೇಗನೆ ಎದ್ದೇಳ್ತಿದ್ದೆ, ಬಟ್ ಇವತ್ತು ತುಂಬಾ ಲೇಟಾಗಿ ಎದ್ಬಿಟ್ಟೆ. ಹಾಗಾಗಿ ಮನೇಲಿ ಕೆಲಸ ಮಾಡಿಕೊಂಡು ಟಿಫನ್ ಮಾಡಿ ಇದಕ್ಕೆಲ್ಲ ಸ್ವಲ್ಪ ತಲೆ ಕೆಟ್ಟಂಗಾಗಿ ತಲೆನೋವು ಬಂದ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನನ್ನ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಕಾಫಿನ ಮಾಡ್ಕೊತಾ ಇದ್ದೀನಿ. ನನಗೆ ಇನ್ಸ್ಟೆಂಟ್ ಕಾಫಿ ಪೌಡರಲ್ಲಿ ಕಾಫಿ ಕುಡಿಬೇಕಂದ್ರೆ ಇಷ್ಟ. ನಾನಿಲ್ಲಿ ಬ್ರೂ ಕಾಫಿ ಪೌಡರ್ನ ತೊಗೊತಾ ಇದ್ದೀನಿ. ತುಂಬ ತಲೆನೋವು ಇದ್ದಿದ್ದರಿಂದ 1 ಸ್ಲ್ಯಾಶೇ ಫುಲ್ಲು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಇತ್ತು ನನ್ನ ದಿನ ಕಾಫಿ ಕುಡ್ಕೊಂಡು. ಇದೆಲ್ಲ ಆದಮೇಲೆ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು, ಕೆಲಸನೆಲ್ಲ ಮುಗಿಸ್ಕೊಳ್ಬೇಕಲ್ವಾ. ಸೊ ಲಕ್ಷಯ್ ಬೇರೆ ಮನೆ ಹತ್ರನೇ ಇದ್ದ. ಲಕ್ಷಯ್ ಮತ್ತು ಕಿಶನ್ ಸ್ವಲ್ಪ ಆಟ ಆಡ್ಕೊತಿದ್ರು, ಹಾಗಾಗಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಫ್ರೆಂಡ್ಸ್, ಬನ್ನಿ ಸ್ವಲ್ಪ ಮಾತಾಡುವ. ನಿಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ ಕ್ಲೀನಿಂಗ್ ಎಲ್ಲ ಯಾವ ರೀತಿ ನಡೀತಿದೆ? ನಮ್ಮ ಮನೇಲಂತೂ ಎಲ್ಲ ಸ್ವಲ್ಪನೇ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಏಕೆಂದರೆ ಮನೇಲಿ ಮಕ್ಕಳನ್ನ ಮಾಡಿಕೊಂಡು ಬೇಗನೆ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ, ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಕ್ಲೀನಿಂಗ್ ಕೆಲಸನ ಹಿಡಿದೆ. ಇನ್ನೇನು ಎಂಡ್ ಆಗ್ತಿದೆ ಕೆಲಸ, ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡು ಸ್ವಲ್ಪ ಹಳಸಿನಣ್ಣ ಕೊಟ್ಟಿದ್ಲು. ಇದು ವರ್ಷದ ಮೊದಲನೇ ಹಳಸಿನಣ್ಣು ನಾವು ತಿಂತಾ ಇರೋದು. ತುಂಬಾ ಖುಷಿ ಆಗ್ತಿದೆ. ಈ ನನ್ನ ಹಸ್ಬೆಂಡ್ ಬರೋವರೆಗೂ ಕಾಯ್ತಾ ಇದ್ವಿ ಇದನ್ನು ಕಟ್ ಮಾಡಿಸೋದಕ್ಕೆ ಅಂತ. ತಂದು ಕೊಟ್ಬಿಟ್ಲ, ಮನೇಲಿ ಇಟ್ಬಿಟ್ಟಿದ್ವಾ, ಘಮ ಘಮ ಅಂತಿತ್ತು ಮನೆಯೆಲ್ಲ. ಮನೆ ಒಳಗಡೆ ಬಂದರೆ ಸಾಕು ಹಳಸಿನಣ್ಣು ಸ್ಮೆಲ್ಲು, ತಿನ್ನಬೇಕು ಅನಿಸ್ತಿತ್ತು. ಬಟ್ ನನಗೆ ಕಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ಮೋಹನ್ ಅವ್ರು ಬಂದು ಕಟ್ ಮಾಡಿ ಕೊಟ್ಟರು, ತೊಳೆನೆಲ್ಲ ಬಿಡಿಸಿ ಕೊಟ್ಟಿದ್ದಾರೆ. ನಾನು ನನ್ನ ಮಕ್ಕಳು ಫುಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತಲ್ವ, ನಾನು ಹೋದ ವರ್ಷ ಮೇ ಬಿ ತಿಂದಿರಲಿಲ್ಲ ಅನಿಸುತ್ತೆ. ಸೊ ಈ ವರ್ಷವೇ ತಿಂತಾ ಇರೋದು.
ಅದು ಸ್ಟಾರ್ಟಿಂಗಲ್ಲೇ ತಿಂತಾಯಿದ್ದೀನಿ, ಇನ್ನೂ ಖುಷಿ ಇಲ್ಲ. ಕಿಶನ್ ಅಂತೂ ಅದನ್ನು ಬಿಡ್ತಾನೆ ಇಲ್ಲ. ಲಕ್ಷಿ ಎತ್ಕೊಳ್ಳೋಕೆ ಹೋದರೆ ಸಾಕು ಈ ಕಡೆ ಓಡಿ ಬಂದ್ಬಿಟ್ಟು ಅವನಿಗೂ ಕೊಡ್ತಾಯಿಲ್ಲ. ಅಷ್ಟು ಇಷ್ಟ ಆಗಿದೆ ಅವನಿಗೂ. ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಿತ್ತು, ಬಟ್ ನಮ್ಗೆ ಸ್ವಲ್ಪ ಆತರ ಜಾಸ್ತಿ ತಿನ್ನಬೇಕು ಅಂತ. ಸೊ ಅದು ಸ್ಮೆಲ್ ನೋಡೋಕ್ಕಾಗ್ದೇ ನಮಗೆ ತಿನ್ನಬೇಕು ಅಂತ ಆಸೆ ಆಗೋಯ್ತು. ಚೆನ್ನಾಗಿ ತಿಂದಿದ್ದೀವಿ ಮಾತ್ರ. ತಿಂದು ರಾತ್ರಿ ಊಟ ಮಾಡೋದಕ್ಕೂ ಆಗ್ತಿಲ್ಲ, ಅಷ್ಟು ತಿಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ. ಬಾಯ್.